ಇವತ್ತು ವಿಶೇಷವಾಗಿ ಡೆಲ್ಲಿಯಿಂದ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿ ಅವರು ಬಂದಿದ್ದಾರೆ. ಅವರಿಗೆ ಈ ಮತಕ್ಷೇತ್ರದ ವತಿಯಿಂದ, ಈ ಜಿಲ್ಲೆ ವತಿಯಿಂದ ಹಾಗೂ ನನ್ನ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ನೀಡ್ತೇನೆ. ಇವತ್ತು ಈ ಚುನಾವಣಾ ಪ್ರಚಾರದಲ್ಲಿ ಸಾಕಷ್ಟು ತಾಯಂದಿರು ನೋಡಿ ನನಗೆ ಬಹಳ ಖುಷಿಯಾಗಿದೆ. ಬಹುಶಃ ನೀವೆಲ್ಲರೂ ಪ್ರಿಯಾಂಕಾ ಗಾಂಧಿ ಅವರ ಮಾತು ಕೇಳಬೇಕು, ಅವರನ್ನು ನೋಡಬೇಕು ಅಂಥೇಳಿ ಬಂದಿದ್ದೀರಿ. ಅದಕ್ಕೆ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. ಒಂದು ನಾಲ್ಕು ಮಾತನ್ನ ಹೇಳಿ ನನ್ನ ಮಾತನ್ನು ಮೊಟಕುಗೊಳಿಸ್ತೇನೆ. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ. ಇದು ಕೇವಲ ಯಥಾ ಪ್ರಕಾರ MLA ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಲಿ, ಆ ಚುನಾವಣೆ ಅಲ್ಲ. ಇದು ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ. ದೇಶದ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ದು, ಅದಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಚುನಾವಣೆ. ಈ ಚುನಾವಣೆ ದೇಶದ ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು, ಅದಕ್ಕೆ ಜೀವ ಶಕ್ತಿ ತುಂಬತಕ್ಕಂಥದ್ದು ಈ ಚುನಾವಣೆ ಇದೆ. ಆದರೆ ಮೋದಿಯವರು ಯಾವಾಗಲೂ ಈ ಚುನಾವಣೆ ಬಗ್ಗೆ ಮಾತನಾಡುವಾಗ ಬಹಳ ಹಗುರವಾಗಿ ಮಾತಾಡ್ತಾರೆ. ಅವ್ರ ಕೆಲಸ ಏನಂದ್ರೆ ಕಾಂಗ್ರೆಸ್ ಬೈಯೋದು ಒಂದೇ ಕೆಲಸ. ಕಾಂಗ್ರೆಸ್ ಎಷ್ಟು ಬೈತಾರೋ ಅಷ್ಟು ಕಾಂಗ್ರೆಸ್ಗೆ ಒಳ್ಳೇದಾಗ್ತದೆ. ಯಾಕಂದ್ರೆ ಜನರಿಗೆ ಗೊತ್ತಾಗ್ತದೆ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿ ಬರೇ ಕಾಂಗ್ರೆಸ್ಗೆ ಬೈತಾನೆ, ಇವನು ಎಂಥ ವ್ಯಕ್ತಿ ಅಂಥೇಳಿ ಜನ ಅವ್ರ ಕಡೆ ನೋಡ್ತಾರೆ. ಇಲ್ಲ ಗಾಂಧಿ ಫ್ಯಾಮಿಲಿಗೆ ಬೈಯೋದು, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಆಮೇಲೆ ನಮ್ಮ ಸೋನಿಯಾ ಗಾಂಧಿ, ಕಡಿಮೆ ಇದ್ರು ಮತ್ತೆ ನನಗೊಂದು ಕಡೆ ಬೈಯೋದು. ಇದು ಒಂದು ಕೆಲಸ ಬಿಟ್ಟರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಹೇಳಬೇಕು ಬಿಜೆಪಿಯವರು. ನಾವಿದ್ದಾಗ ಆರ್ಟಿಕಲ್ 371J ನಿಮ್ಮೆಲ್ಲರಿಗೆ ಕೊಟ್ಟಿದ್ದೇವೆ. ಈ ಕಡೆಯ ಮಕ್ಕಳಿಗೆ ಒಂದು ತಹಸೀಲ್ದಾರ್ ನೌಕರಿ ಸಿಗ್ತಿದ್ದಿಲ್ಲ, ಒಂದು ಡಾಕ್ಟರ್ ಸಿಗ್ತಿದ್ದಿಲ್ಲ, ಇಂಜಿನಿಯರ್ ಸಿಗ್ತಿದ್ದಿಲ್ಲ, ಅಂತ ಕಡೆ ಒಂದು PDO ಸಿಗ್ತಿದ್ದಿಲ್ಲ. ಅಂತ ಕಡೆ ಇವತ್ತು 7 ಜಿಲ್ಲೆಯಲ್ಲಿ ನೀವು ಹೆಚ್ಚಿನ ರೀತಿಯಲ್ಲಿ ನೌಕರಿಗಳಲ್ಲಿ ಸೇರಿದ್ರೋ ಇಲ್ಲೋ, ಈ ಹಿಂದೆ ಯಾರೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯಾವಾಗ ಬಿಜೆಪಿ ಸರ್ಕಾರ ಇತ್ತು ಆವಾಗ ಅದ್ವಾನಿ ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ಅವರಿಗೆ ನಾವು ಒಂದು ಮೆಮೊರಂಡಮ್ ಕೊಟ್ಟೇವೆ. ಏನಂತ ಕೊಟ್ಟೇವೆ? ಈ ಆರ್ಟಿಕಲ್ 371 ಈ ಭಾಗದಲ್ಲಿ ಗುಲ್ಬರ್ಗ, ಬೀದರ್, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಯಾದಗಿರಿ ಈ ಕಡೆ ನಮ್ಮ ಮಕ್ಕಳು ಬಹಳ ಹಿಂದುಳಿದಂಥವ್ರು, ಹೆಚ್ಚಿನ ಶಿಕ್ಷಣ ಪಡೆದಿಲ್ಲ, ಅವರಿಗೆ ನೀವು ವಿಶೇಷವಾದಂಥ ಸ್ಥಾನಮಾನ ನೌಕರಿಗಳಲ್ಲಿ ಕೊಡಬೇಕು, ಡೆವಲಪ್ಮೆಂಟ್ನಲ್ಲಿ ಕೊಡಬೇಕು, ಎಜುಕೇಷನಲ್ಲ ಕೊಡಬೇಕು ಅಂತ ಹೇಳಿ ನಾವು ಕೇಳಿಕೊಂಡೇವೆ. ಅದನ್ನು ಅದಾನಿ ಅವರು ವೈರು ಕಸದ ಬುಟ್ಟಿಯಲ್ಲಿ ಬಿಸಾಕ್ಬಿಟ್ರು, ನಮಗೆ ಕೊಡಲಿಲ್ಲ. ಆದರೆ ನಾನು ಮಂತ್ರಿ ಆದಮೇಲೆ ಸೋನಿಯಾ ಗಾಂಧೀಜಿ ಅವರಿಗೆ ಒಂದೇ ಮಾತು ಕೇಳಿದ್ದೆ, ನೀವು ನನಗೆ ಡೆಲ್ಲಿಗೆ ಕಳಿಸ್ತಾ ಇದ್ದೀರಿ, MP ಆಗಿ ಕರೀತಾ ಇದ್ದೀರಿ, ನಾನು ಬರ್ತೇನೆ. ನಾನು CLP ಲೀಡರ್ ಇದ್ದರೂ ಕೂಡ ಅದನ್ನು ಬಿಟ್ಟು ನಿಮ್ಮ ಹೇಳಿಕೆ ಪ್ರಕಾರ ನಾನು ಬರ್ತೇನೆ.
ಆದ್ರೆ ಒಂದೇ ಒಂದು ಷರತ್ತು ಏನಂದ್ರೆ ನಮ್ಮ ಭಾಗಕ್ಕೆ ಆರ್ಟಿಕಲ್ 371 ನೀವು ಕೊಡಬೇಕು, ಅದರಿಂದ ನಮ್ಮ ಜನರಿಗೆ ಉದ್ಧಾರ ಆಗ್ತದೆ ಅಂತ ಕೇಳಿದ ಮೇಲೆ ಅವರು ಹೇಳಿದ್ರು ನಾನು ಮಾಡಿಕೊಡ್ತೇನೆ ಅಂತ. ಮೊದಲು ಹೇಳಿದ್ರು ಇದ್ರ ಒಳಗೆ ನಾವು ಮೆಜಾರಿಟಿನೇ ಬರಲಿಲ್ಲ ಅಂದ್ರೆ ಹೆಂಗೆ ಅಂತ. ನಾನು ಹೇಳಿದೆ ಪ್ರಯತ್ನ ಮಾಡೋಣ, ಮೆಜಾರಿಟಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ನಮಗೆ 208 ಸೀಟ್ ಇದ್ದು, ನಮಗೆ ಈ ಕಾನೂನು ಪಾಸ್ ಮಾಡಬೇಕಾದ್ರೆ 330 ಸೀಟ್ ಬೇಕಾಗಿತ್ತು. ನಾನು ಪ್ರತಿ ಒಬ್ಬರ ಮನೆಗೆ ಹೋಗಿ ಸೆಂಟ್ರಲ್ ಹಾಲ್ನಲ್ಲಿ ಭೇಟಿಯಾಗಿ ಕೊನೆಗೆ ಯುನಾನಿಮಸ್ಲಿ ಒಮ್ಮತದಿಂದ ಈ ಕಾನೂನನ್ನು ಪಾಸ್ ಆಯಿತು. ಅದು ಎಲ್ಲರಿಗೆ ಕೂಡ ಗೊತ್ತಿದೆ. ಇಂತಿಂಥ ಕೆಲಸ ನಾವು ಮಾಡಿದ್ದೇವೆ. ಈ ಭಾಗದಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ತಂದೇವೆ, ಈ ಭಾಗದಲ್ಲಿ ESI ಹಾಸ್ಪಿಟಲ್ಗಳು ತಂದೇವೆ, ನ್ಯಾಷನಲ್ ಹೈವೇಗಳು ಮಾಡಿದೇವೆ, ಟೆಕ್ಸ್ಟೈಲ್ ಪಾರ್ಕ್ ಮಾಡಿದೇವೆ, ಎಲ್ಲನೂ ಕೂಡ ಮಾಡಿ ನಾವು ಕೊಟ್ಟಿದ್ದೇವೆ. ಮೋದಿ ಕಾಲದಲ್ಲಿ ಏನಾಗಿದೆ ನೀವು ಹೇಳಿ. ಬೋಗಿ ಫ್ಯಾಕ್ಟ್ರಿ ಮಾಡಿದ್ದೇವೆ ರಾಯಚೂರು, ನಮ್ಮ ಯಾದಗಿರಿನಲ್ಲಿ. ಟ್ರೈನ್ಗಳಂತೂ ನಿಮಗೆ ಗೊತ್ತಿವೆ, ಎಲ್ಲ ಟ್ರೈನ್ಗಳು 37 ಟ್ರೈನು ಗುಲ್ಬರ್ಗ, ಬೀದರ್, ರಾಯಚೂರು, ಚಿಕ್ಕಮಗಳೂರು, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಹೈದರಾಬಾದ್ ಎಲ್ಲ ಕಡೆ ಮಾಡಿಕೊಡ್ತೀವಿ. ಒಂದೇನಾದರೂ ಗುರುತು ಈ BJP ಅವ್ರದ್ದಿದ್ದೇನಾ? ಆದ್ರೆ ಬಂದ ಕೂಡಲೇ ಎಲ್ಲ ಕಡೆ भाइयों और बहनों, मैंने वो कर दिया, देश को मजबूत बनाया। देश को क्या मजबूत बनाते हो? देश में का पैसा चंद लोगों के हाथ में डाल रहे हो। इस देश में 22 लोगों के हाथ में 70 करोड़ पॉपुलेशन की संपत्ति उनके हाथ में। और मोदी बोलते हैं मैंने वो किया, क्या किया? अब मोदी की ग्यारंटी ಅಂತ ಬರ್ತಾ ಇದೆ, ಮೋದಿ ಗ್ಯಾರಂಟಿ ಅಂತ. ನಮ್ಮದಂತೂ 5 ಗ್ಯಾರಂಟಿ ನಾವು ಕೊಟ್ಟಿದ್ದೇವೆ. ಹೆಣ್ಣು ಮಕ್ಕಳಿಗೆ ಬಸ್ನಲ್ಲಿ ಫ್ರೀ ಹೋಗ್ತಕ್ಕಂಥದ್ದು ಮಾಡಿದ್ದೇವಾ ಇಲ್ಲ? ಮಾಡಿದೇವನವ್ರ ಕೈ ಎತ್ತಬೇಕು. ಯಾಕಪ್ಪ ಈ ಕಡೆ ಗಂಡಸರಿಗೆ ಸಿಕ್ಕಿಲ್ಲ? ಆಮೇಲೆ ನಮ್ಮ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥದ್ದು ನಾವು ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಅವರಿಗೂ ಕೂಡ ಡಿಪ್ಲೊಮಾ ಹೋಲ್ಡರ್ ಮತ್ತು ನಮ್ಮ ಇದು ಗ್ರಾಜುಯೇಷನ್ ಇದ್ರೆ ಅವರಿಗೂ ಕೂಡ ದುಡ್ಡು ಕೊಡ್ತಕ್ಕಂಥದ್ದು ಮಾಡಿದ್ವಿ. ಹೀಗೆ ಒಂದಿಲ್ಲ ಅನೇಕ ಕೆಲಸ ನಾವು ಮಾಡಿದೆವು. ಈಗ ಮುಂದೂ ಕೂಡ ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದಾಗ ಈಗಾಗಲೇ ರಾಹುಲ್ ಗಾಂಧಿ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಕಾಲ್ನಡಿಗೆ ನಡೆದರು. ಮಣಿಪುರದಿಂದ ಬಾಂಬೆವರೆಗೆ ಅಲ್ಲೂ ಕೂಡ ಅವರು ಕೆಲವು ಕಡೆ ಕಾಲ್ನಡಿಗೆ ಮತ್ತು ಬಸ್ ಪ್ರಯಾಣವನ್ನು ಮಾಡಿದರು. ಇಷ್ಟೊಂದು ತ್ಯಾಗ ಮಾಡತಕ್ಕಂಥವರು ಯಾರಾದರೂ BJPಯಲ್ಲಿ ಇದ್ದಾರಾ? ಯಾರಾದರೂ ಈ ಕೆಲಸ ಮಾಡಿದ್ದಾರೆ? ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೂ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ BJP ಬರಲಿಲ್ಲ. ಜನಸಂಘ ಅಂತಿತ್ತು ಆವಾಗ, ಅವರು ಬರಲಿಲ್ಲ. ಮೋದಿಯಲ್ಲಿ ಬರ್ತಾನೆ. ಮೋದಿ ಅಂತೂ ಪಾಪ ಆವಾಗೇ ಹುಟ್ಟಿದ್ನಿಲ್ಲ. ಇವ್ರು ನಮಗೆ ಕೇಳ್ತಾರೆ, ಕಾಂಗ್ರೆಸ್ ಅವ್ರ ಸತ್ಯಾನಾಶ ಮಾಡಿಬಿಟ್ರು. ಕಾಂಗ್ರೆಸ್ ದೇಶಕ್ಕೆ ಏನು ಮಾಡಿದ? 55 ವರ್ಷದಲ್ಲಿ, ಮೊದಲಂತೂ 70 ವರ್ಷ ಅಂತಿದ್ರು, ಈಗ 55 ವರ್ಷ ಅಂತ ಹೇಳ್ತಾರೆ. ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾವೇನು ಮಾಡದೆ ಹೋಗಿದ್ರೆ, ಮೋದಿ ಅವರೇ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸದೆ ಹೋದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರಿದೇ ಹೋದರೆ, ನೀವು ಮೋದಿ ಅವರೇ ನೀವು ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ, ಹೋಮ್ ಮಿನಿಸ್ಟರ್ ಆಗ್ತಿರ್ಲಿಲ್ಲ. ನೀವೆಲ್ಲ ಆಗಿದ್ದು
पंडित जवाहरलाल नेहरू जी ಅವರ ಪುಣ್ಯ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಅನ್ನೋದು ನೀವು ತಿಳ್ಕೊಳ್ಳೋದು. ಅದಕ್ಕೆ ಇಂಥದನ್ನ ಮಾಡಿದವರಿಗೆ ಕ್ಯಾ ಕರೆ ಆಪ್? ಅರೆ ಹಮ್ ಕಿಯೇ ತೋ ಇಸ್ಲಿಯೇ ತುಮ್ ಜೀ ರಹೆ ಹೋ. ಈಗ ನಾವು ಕೇಂದ್ರ ಸರ್ಕಾರದ ನಮ್ಮದು ಬಂದರೆ ಕೇಂದ್ರ ಸರ್ಕಾರದಲ್ಲಿ ರಾಹುಲ್ ಗಾಂಧೀಜಿ ಅವರು, ನಾವು ಪ್ರಿಯಾಂಕಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಸೇರಿ ನಾವು 5 ನ್ಯಾಯ ಮಾಡಿದ್ದೀವಿ. 5 ನ್ಯಾಯ ಯಾವುದು? ಒಂದು ಮಹಾಲಕ್ಷ್ಮಿ ನ್ಯಾಯ. ಮಹಾಲಕ್ಷ್ಮಿ ನ್ಯಾಯ ಅಂದ್ರೆ ತಾಯಿಂದರೆ ನಿಮಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ನಾವು ಕೊಡ್ತೇವೆ ಅಂತ ಹೇಳಿ ನಿಮಗೆ ಭರವಸೆ ಕೊಡ್ತೇವೆ. ಇದಕ್ಕೆ ಮಹಿಳಾ ನ್ಯಾಯ ಅಂತ ಹೇಳ್ತಾರೆ. ನಮ್ಮ ಸರ್ಕಾರ ಬಂದ್ರೆ ಯುವ ಬೆಳಕು ಅಂತ ಹೇಳಿ, ಯುವ ನ್ಯಾಯ ಅಂತ ಹೇಳಿ ನಿಮಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ನಿಮಗೆ ನೌಕರಿ ಕೊಡ್ತಕ್ಕಂಥದ್ದನ್ನ ಮಾಡಿಸ್ತೀವಿ. ಸಾಲ ಮನ್ನಾ, ರೈತ ನ್ಯಾಯ. ಆ ರೈತ ನ್ಯಾಯದಲ್ಲಿ ನಿಮಗೆ ಸಾಲ ಮನ್ನಾ ಮಾಡೋ ಕೆಲಸ ನಾವು ಮಾಡ್ತೇವೆ. ಮೋದಿ ಏನಾದರೂ ಮಾಡಿದಾರ ರೈತರಿಗೆ? ಹಿಂದೆ ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು 72,000 ಕೋಟಿ ರೂಪಾಯಿ ಸಾಲವನ್ನ ಮನ್ನಾ ಮಾಡಿದ್ರು ರೈತರು. ಇವ 1 ಪೈಸಾನೂ ಮಾಡಲಿಲ್ಲ ಮಾರಾಯ. ಕಿಸಾನ್ ಭಾಯಿಯೋ ಬೈನೋ ಅಂತ ಓಡಾಡ್ತಾನೆ. ಈ ರೀತಿಯಾಗಿ ಇವ್ರದ್ದು ನ್ಯಾಯ ಇದೆ. ಆಮೇಲೆ ನರೇಗಾದಲ್ಲಿ ದಿನಕ್ಕೆ 400 ರೂಪಾಯಿ ಕೊಡ್ತಂತ ಕೆಲಸ ನಾವು ಮಾಡ್ತೇವೆ ನರೇಗಾ ಯೋಜನೆಯಲ್ಲಿ. ಅದಕ್ಕೆ ಶ್ರಮಿಕ್ ನ್ಯಾಯ ಅಂತ ಹೇಳಿ ನಾವು ಹೆಸರಿಟ್ಟಿದ್ದೇವೆ. ಮತ್ತು ಜಾತೀಯ ಜನಗಣತಿಯಿಂದ ನಾವು ಪಾಲುದಾರರ ನ್ಯಾಯ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೇವೆ. ಈ ಜನಗಣತಿ ನಾವು ಯಾಕೆ ಮಾಡ್ತಾ ಇದ್ದೇವೆ? ಜನಗಣತಿ ಇದಕ್ಕೋಸ್ಕರ ಮಾಡ್ತಾ ಇದ್ದೇವೆ, ಪ್ರತಿ ಒಬ್ಬರಿಗೂ ಈ ದೇಶದಲ್ಲಿ ನ್ಯಾಯ ಸಿಗಬೇಕು. ಅವರು ಬಡವರು ಇರ್ಬೋದು, ದೀನರು ಇರ್ಬೋದು, ದಲಿತರು ಇರ್ಬೋದು, ಮೈನಾರಿಟಿ ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಯಾವುದೇ ಜಾತಿ ಜನ ಇರ್ಬೋದು, ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಈ ಜಾತಿ ಜನಗಣನೆಯಿಂದ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಮೋದಿ ಅವರು ಒಂದು ಎಬ್ಬಿಸ್ಬಿಟ್ಟಾರೆ, सबका छीन के मुसलमानों को दे रहे. कहा भाई? हमारे तो मैनिफेस्टो में कहीं लिखा ही नहीं, ಎಲ್ಲಿ ಬರ್ದೇ ಇಲ್ಲ. ನಾವೇನು ಬರ್ದಿಲ್ಲ ಅದು ಬಾಯಿಂದ ಎಲ್ಲ ಕಡೆ ಹೇಳ್ಕೋತ ಅಡ್ಡಾಡ್ತಾನೆ. ಇಷ್ಟು ಸುಳ್ಳಾಡ್ತಾನೆ. ನಾನು ಅದಕ್ಕೆ ಪದೇ ಪದೇ ಹೇಳ್ತೀನಿ, ಮೋದಿ ಅವರಂದ್ರೆ ಸುಳ್ಳಿರೋ ಸರ್ದಾರ, ಸುಳ್ಳಿರೋ ಸರ್ದಾರ. ಸುಳ್ಳು ಹೇಳ್ತಾನೆ ಹೋಗ್ತಾನೆ. 2 ಕೋಟಿ ನೌಕರಿ ಕೊಡ್ತೀನಿ ಅಂತ ಕೊಟ್ನ, 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಕೊಟ್ನ, ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಅಂತ ಮಾಡ್ದ. ಆದರೂ ಯಾಕೆ ಕೆಲವು ವೆಸ್ಟೆಡ್ ಇಂಟ್ರೆಸ್ಟ್ ಕ್ಲಾಸ್ ಏನಿದೆ, ಕೆಲವು ವರ್ಗದವ್ರು ಏನಿದ್ದಾರೆ, ಅವರು ಕುತಂತ್ರ ಮಾಡಿ ಮೋದಿ ಮೋದಿ ಅಂದ್ಕೊಂಡು ಹೊಂಟಿದ್ದಾರೆ. ಈ ಮೋದಿ ಎಲ್ಲಿವರೆಗೆ ಇರ್ತಾನೆ ಅಲ್ಲಿವರೆಗೆ ಬಡವರಿಗೆ ನ್ಯಾಯ ಸಿಗೋದಿಲ್ಲ. ಇದು ಖಂಡಿತವಾಗಿ ನಾನು ನಿಮ್ಗೆ ಹೇಳ್ತೇನೆ. ನಿಮಗೆ ನ್ಯಾಯ ಸಿಕ್ತು ಇಂದಿರಾ ಗಾಂಧಿ ಅವರಿದ್ದಾಗ. ಯಾರು ಟೆನೆಂಟ್ ಇದ್ರು ಅವ್ರು ಮಾಲೀಕರಾದ್ರು, ಅವ್ರಿಗೆ ಭೂಮಿ ಸಿಕ್ತು, ಮನೆಗೆ ಜಾಗ ಸಿಕ್ತು. ಬ್ಯಾಂಕ್ ರಾಷ್ಟ್ರೀಕರಣ ಆದ್ಮೇಲೆ ಬ್ಯಾಂಕ್ನಲ್ಲಿ ಹೋಗಕ್ಕೆ ನಿಮ್ಗೆ ಅವಕಾಶ ಸಿಕ್ತು. ಇದೆಲ್ಲ ಮೋದಿ ಮಾಡ್ದ. ಅದು ಬಿಟ್ಟು ಈಗ ಮೋದಿ ಏನು ಹೇಳ್ತಾರೆ, ತುಮಾರಿ ಸಂಪತ್ತಿ ಚೀನ್ ಲೇಕರ್ मुसलमानों को दे रहे. अरे निजाम के टाइम में नहीं हुआ, ये तो डेमोक्रेसी है और डेमोक्रेसी में इसको कांग्रेस पार्टी कभी नहीं ऐसा वक्त आने नहीं देगी. अगर वो भी करना चाहते हैं तो हम रोक देंगे और उनको बताएंगे उनका रास्ता क्या है. मंगलसूत्र छीन लेंगे. वो हमारे प्रियंका जी अच्छी बात करते हैं, क्योंकि परसों ही उन्होंने ठीक ढंग से बात किया. उतने ठीक तरीके से मुझे नहीं आता, वो करेंगे. लेकिन मैं यही कहने आया हूं, किसी का मंगलसूत्र छीनने वाला कांग्रेस नहीं है.
अपने लोगों को खोया है, अपने लोगों को बलिदान दिया है, कुर्बानी की है, ऐसे लोगों को तुम नाम रखते हो। इसीलिए मैं ज्यादा वक्त नहीं लेता और एक चीज आपके सामने पढ़ के बताऊंगा। जो कांग्रेस पार्टी जब सोनिया गांधी जी ने सारे हमारे इंदिरा गांधी जी ने जब प्राइम मिनिस्टर थे, जगजीवन राम उस वक्त कांग्रेस के प्रेसिडेंट थे, उन्होंने ऐसी अफवाह उस वक्त भी उठाई थी, ऐसा ही अफवाह उठा, अरे आपकी प्रॉपर्टी छीन लेके दूसरों को दे रहे, आप ನಿಮ್ದೆಲ್ಲ ಹೊಲ ಮನಿ ಬಂಗಾರ ತಗೊಂಡು ಬೇರೆಯವ್ರಿಗೆ ಕೊಡ್ತಾರೆ, ಅದಕ್ಕಾಗಿ ನೀವು ಕಾಂಗ್ರೆಸ್ಗೆ ವೋಟ್ ಕೊಡಬೇಡ್ರಿ ಅಂತ ಹೇಳಿ ಯಾರು ಹೇಳ್ತಾ ಇದ್ರು? ಕಾಂಗ್ರೆಸ್ ಹೋದವರು. ಯಾರು ಹೇಳ್ತಾ ಇದ್ರು? ಸ್ವತಂತ್ರ ಪಾರ್ಟಿಯವರು. ಯಾರು ಹೇಳ್ತಾ ಇದ್ರು? ಜನಸಂಘವು. ಅವತ್ತಿನ ಜನಸಂಘ ಇವತ್ತು ಬಿಜೆಪಿ, ಅವತ್ತಿನ ಸ್ವತಂತ್ರ ಪಾರ್ಟಿ ಇವತ್ತು ಜನತಾ ಪಾರ್ಟಿ, ಇವರೆಲ್ಲ ಪ್ರಚಾರ ಮಾಡಿ. ಅದಕ್ಕೆ ನಮ್ಮ ಪಾರ್ಟಿ ವತಿಯಿಂದ ಒಂದು ಸರ್ಕ್ಯುಲರ್ ತೆಗೆದರು. ಆ ಸರ್ಕ್ಯುಲರ್ದಾಗ ಏನು ಹೇಳಿದ್ದಾರೆ? ಅವ್ರು ಹೇಳಿದ್ದಾರೆ ಸ್ಪಷ್ಟವಾಗಿ, ಸುಮಾರು ಸಂವಿಧಾನದಲ್ಲಿ ರೈಟ್ ಟು ಪ್ರಾಪರ್ಟಿ ಅಂದ್ರೆ ನಮ್ಮ ಆಸ್ತಿಯನ್ನ ಇಟ್ಕೊಳ್ತಕ್ಕಂಥ ಹಕ್ಕು ನಮಗಿದೆ. ಅದು ನಾವೆಂದೂ ಕಸಿದುಕೊಳ್ಳೋದಿಲ್ಲ. ಕೆಲವು ಜನ ಬೇಕಂತ ಕುಚೇಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಆ ಮಾತಿನ ಕಿವಿ ಕೊಡಬಾರ್ದು ಅಂತ ಹೇಳಿ ಇದು 1970ರಲ್ಲಿ ಹೇಳಿದ್ದು. ಈಗಲ್ಲ, ಈಗೂ ಈಗ ಅದೇ ಹೇಳ್ತಾ ಇದ್ದಾರೆ. 1917ನಲ್ಲಿ ಈ ಮಾತು ಹೇಳಿದ್ದು. ಅವರು ಇದರ ಓಪನ್ಲಿ ಹೇಳಿದ್ದಾರೆ. ಏನಂತ? ಪ್ರೊಟೆಕ್ಷನ್ provided by Indian Constitution in respect of right to property. A sinister propaganda has been started by some conservative parties like the Swatantra, Jansangh and late Congress that the Congress is planning to take away the right to property from the Constitution and even to deprive of the few acres of land or small houses that they own. ಅಂದ್ರೆ ಬಡವರು ಸಣ್ಣ ಮನೆ, ಸಣ್ಣ ಹೊಲ, ಚಿಕ್ಕ ಹೊಲ ಇದ್ದಿದ್ದನ್ನ ಕಾಂಗ್ರೆಸ್ದವ್ರು ಕಸಿದುಕೊಳ್ತಾರೆ. ಅದಕ್ಕಾಗಿ ನೀವು ಅವ್ರಿಗೆ ಓಟ್ ಕೊಡಬೇಡಿ ಅಂತ ಹೇಳಿ ಇದೇ ಜನಸಂಘದವರು 70ರಲ್ಲಿ ಪ್ರಚಾರ ಮಾಡಿದ್ರು. ಈಗ ಮೋದಿ ಅವರು ಅದೇ ಮಾಡ್ತಾ ಇದ್ದಾರೆ. ಇದು ಸುಳ್ಳು. ನಾವು ನಿಮ್ಮ ಹಿಂದಿದ್ದೇವೆ ಮತ್ತು ನಿಮಗೋಸ್ಕರ ನಾನಂತೂ ಇಲ್ಲಿ ನಿಮ್ಗೆ ಗೊತ್ತಿದೆ, 53 ವರ್ಷ ಆಯ್ತು ನಾನು ರಾಜಕೀಯದಾಗಿದ್ದು. ನೀವೆಂದಾರ ಕೇಳಿದ್ರೆ, ನಾವೆಂದಾರ ಭಾಷಣ ಮಾಡಿದ್ದು, ಹೆಣ್ಮಕ್ಳು ಬಂಗಾರ ತಗೊಳ್ಳಿ, ಹೆಣ್ಮಕ್ಳದ್ದು ಅದು ಕೆಲಸ ಮಾಡಿ, ಅಥವಾ ನಾವು ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಕ್ಕಂಥದ್ದು ಅಥವಾ ನಮ್ಮ ರೈತರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಎಂದಾದರೂ ಮಾಡಿದ್ದೇವ? ನಾವು ಮಾಡಿಲ್ಲ. ಅವ್ರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಎಷ್ಟು ಫ್ಯಾಕ್ಟ್ರಿಗಳಿದ್ದು ಗುಲ್ಬರ್ಗದಲ್ಲಿ ಮೊದಲ, ಎಷ್ಟು ಮನೆಗಳಿದ್ದು, ಇವೆಲ್ಲ ಇವತ್ತು ನೀವು ಕಾಲೇಜ್ ನೋಡ್ಬೋದು, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಹೈಸ್ಕೂಲ್, ಇವೆಲ್ಲ ನಿಮ್ಮ ಕಣ್ಣಾರೆ ನೋಡ್ತಾ ಇದ್ದೀವಿ. ಆದರೂ ಮತ್ತೆ ಕಾಂಗ್ರೆಸ್ಗೆ ಬೈಯೋದು ಬಿಡೋದಿಲ್ಲ. ಅದಕ್ಕಾಗಿ ಬಂಧುಗಳೇ, ನಾನು ಇದಕ್ಕಿಂತಲೂ ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಪ್ರಿಯಾಂಕಾ ಗಾಂಧೀಜಿಯವರು ಹೇಳ್ತಾರೆ, ತಾವು ಸವಿಸ್ತರವಾಗಿ ಕೇಳಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಮತ್ತು ಇಲ್ಲೆಲ್ಲ ಬಂದವರು ಹಸ್ತಕ್ಕೆ ಓಟ್ ಕೊಡ್ಬೇಕು. ಹಸ್ತಕ್ಕೆ ಓಟ್ ಕೊಡ್ಬೇಕು. ಕೈ ಎತ್ತಿ ನೋಡೋಣ. ಸೊ ಹಸ್ತಕ್ಕೆ ಕೈ ಕೊಟ್ಟು ಅದಕ್ಕೆ ಮಜಬೂತ್ ಮಾಡ್ರಿ. ಕೈ ನಿಮಗೆ ಬಿಟ್ಟು ಎಲ್ಲಿ ಹೋಗಲ್ಲ, ನೀವು ಸತ್ತರೆ ಹೋಗ್ಬೇಕು, ಹೊರತಾಗಿಲ್ಲ. ಆದರೆ ಈ ಕಮಲದ ಹೂ ಅದಲ್ಲ, ಇದು ಹಿಂಗೆ ಕಡ್ದ ಕೂಡಲೇ ಬಾಡಿ ಹೋಗ್ತದೆ.
ಅದಕ್ಕಾಗಿ ಆ ಬಾಡ ಹೂವಿಗೆ ಕೊಡಬೇಡಿ. ನಿಮ್ಮ ಕೈ ಮಜಬೂತಿದೆ, ನಿಮ್ಮ ರೊಟ್ಟಿ ಮಜಬೂತಿದೆ, ಕೈಗೆ ಓಟ್ ಕೊಡಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.